ನೀವು ಏನಾದರೂ 20,000 ಒಳಗಡೆ ಏನಾದರೂ ಮೊಬೈಲ್ ತೊಗೊಳ್ಳೋ ಯೋಚನೆಯಲ್ಲಿ ಇದ್ದರೆ ಅಥವಾ 20,000 ಒಳಗಡೆ ಏನಾದರೂ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂದರೆ 20,000 ಏನೋ ಸಣ್ಣ ಅಮೌಂಟ್ ಅಲ್ಲ. ಹೀಗಾಗಿ 20,000 ಕೊಡ್ತಾ ಇದ್ದೀವಿ ಅಂದರೆ ಅದರ ತಕ್ಕಂಗೆ ಫ್ಯೂಚರ್ಸು ಇರಬೇಕು, ಮೊಬೈಲು ಲೈಫ್ ಕೂಡ ಬರಬೇಕು. ಟಾಪ್ 5 ಮೊಬೈಲ್ನ ಲಿಸ್ಟ್ ಮಾಡಿದ್ದೀನಿ, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಹಾಗೆ ಈ 5 ಮೊಬೈಲ್ಗಳು ಅಂಡರ್ 20,000 ಇವೆ. ಕೆಲವೊಂದು ಮೊಬೈಲ್ಗಳು 20,000 ಮೇಲ್ಗಡೆನೂ ಇದ್ವು. ಈಗ ಆಫರಲ್ಲಿ ನಿಮಗೆ 20,000 ಒಳಗಡೆನೂ ಸಿಗ್ತಾ ಇವೆ. ಬನ್ನಿ, ಹಾಗಾದರೆ ಇನ್ನೂ ಅಮೆಝಾನ್ನ ಗ್ರೇಟ್ ಇಂಡಿಯನ್ ಸೇಲ್ ಮತ್ತು ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಸೇಲ್ ಇನ್ನೂ ಸ್ಟಾರ್ಟಲ್ಲೇ ಇದೆ. ಇನ್ನೇನು ನಾಳೆ ಮುಗಿಯುತ್ತೆ, ತಲೆ ಕೆಡಿಸ್ಕೋಬೇಡಿ. ಇದು ಮುಗಿದ್ರೆ ನೆಕ್ಸ್ಟ್ ಸೇಲ್ ಬರುತ್ತೆ. ದೀಪಾವಳಿಗೆ ಇನ್ನೊಂದು ಸೇಲ್ ಬಿಡ್ತಾರೆ, ಮತ್ತು ಜನವರಿಗೆ ಒಂದು ಬಿಡ್ತಾರೆ, ನ್ಯೂ ಇಯರ್ ಸೇಲು, ಮತ್ತು ಯುಗಾದಿ ಸೇಲ್ಸ್ಗಳು ಬರ್ತಾನೆ ಇರುತ್ತೆ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋದಾ? ಬನ್ನಿ. See your content come to life with Phone2A's flexible app. ನಾನು ಟಾಪ್ 5 ಅಲ್ಲಿ ಇಡ್ತಾ ಇರೋ ಮೊಬೈಲು iQ G9 5G. ಈ ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಸದ್ಯ ಇದು 18,500 ನಿಮಗೆ ಆಫರ್ ಎಲ್ಲ ಸೇರಿ ನಿಮಗೆ 15,750 ಸಿಗ್ತಾ ಇದೆ. ಅಂದರೆ SBI ಕಾರ್ಡ್ ಆಫ್ ಆಗಿ ನಿಮಗೆ 15,750. ಈ ಪ್ರೈಸ್ ರೇಂಜ್ಗೆ ಇದು ಒಂದು ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ 16 MP ಕೊಟ್ಟಿದ್ದಾರೆ. ಹಾಗೆ ಡಿಸ್ಪ್ಲೇ ನೋಡೋದಾದ್ರೆ 6.67 ಇಂಚ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ನಿಮಗೆ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಪ್ರೊಸೆಸರ್ ಇದಾಗಿರುತ್ತೆ. ಫಾಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಇದು ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನಿಮಗೆ ಗೇಮರ್ಸ್ ಏನಾದರೂ ಇದೆ, ನಾರ್ಮಲಾಗಿ ಗೇಮ್ ಮಾಡ್ತಿದ್ರೆ ಅವ್ರಿಗೆ ಕೂಡ ಇದು ಮೊಬೈಲು ಲ್ಯಾಗ್ ಆಗಲ್ಲ, ಹ್ಯಾಂಗ್ ಆಗಲ್ಲ, ಸ್ಮೂತಾಗಿ ಆಪ್ರೇಟ್ ಆಗುತ್ತೆ. ಹಾಗೆ 120 Hz ರಿಫ್ರೆಶ್ ರೇಟ್ ಕೂಡ ಇರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಡಿಸೈನ್ ನೋಡೋದಾದ್ರೆ ಡೀಸೆಂಟ್ ಆಗಿದೆ ಡಿಸೈನು. ಏನೋ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಹಾಗೆ 44 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಇನ್ ಬಾಕ್ಸ್ ಅಲ್ಲೇ ಬ್ಯಾಟ್ರಿ ಚಾರ್ಜರು ಕೂಡ ಸಿಗುತ್ತೆ. ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ನಿಮಗೆ ಬೆಸ್ಟ್ ಮೊಬೈಲ್. ನೆಕ್ಸ್ಟ್ ಬರ್ತಾ ಇರೋ ಮೊಬೈಲು iQ G9s 5G. ಇದು iQ G9 ಮತ್ತು G9s ಏನು ಜಾಸ್ತಿ ಡಿಫರೆನ್ಸ್ ಇಲ್ಲ, ಎಲ್ಲ ಒಂದೇ ಸೇಮ್ ಬ್ರ್ಯಾಂಡ್ ಆಗಿರೋದ್ರಿಂದ ಅದು ಒಂಚೂರು ರೀಸೆಂಟಾಗಿ ಲಾಂಚ್ ಆಗಿರೋ ಮೊಬೈಲ್ ಇದು. ಹೀಗಾಗಿ ಒಂಚೂರು ಅಪ್ಡೇಟ್ ಮಾಡಿದ್ದಾರೆ, ಮಾಡಿಫೈ ಮಾಡಿದ್ದಾರೆ, ಒಂಚೂರು ಸ್ಟೈಲಿಶ್ ಲುಕ್ ಕೊಟ್ಟಿದ್ದಾರೆ. ಎಸ್ ಸಿರೀಸ್ ಅಂದರೆ ಎಕ್ಸ್ಪೆಷಲಿ ಇದು ಎಸ್ ಸಿರೀಸು ಸ್ಟೂಡೆಂಟ್ಸ್ಗೆ ಅಂತಾನೆ ಡಿಸೈನ್ ಮಾಡಿರೋ ಮೊಬೈಲು. ಬ್ಯಾಕ್ ಬಂದ್ಬಿಟ್ಟು ಗ್ಲಾಸ್ ಫಿನಿಶಲ್ಲಿ ಕೊಟ್ಟಿದ್ದಾರೆ. ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೂಡ ಇದೆ. ಕ್ಯಾಮ್ರಾ ಬಂದ್ಬಿಟ್ಟು ಅದೇ ಸೇಮ್ 50 MP IMX ಸೋನಿ ಸೆನ್ಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಕ್ಯಾಮ್ರಾನು 60 MP ಇದೆ. ಪ್ರೊಸೆಸರಲ್ಲಿ ಚೇಂಜಸ್ ಇದೆ. ಪ್ರೊಸೆಸರ್ ಬಂದ್ಬಿಟ್ಟಿದ್ದು ಮೀಡಿಯಾಟೆಕ್ 7300 ಚಿಪ್ಸೆಟ್ ಕೊಟ್ಟಿದ್ದಾರೆ. ಇದೊಂಚೂರು ಅದಕ್ಕೆ ಹೋಲಿಸ್ಕೊಂಡ್ರೆ ಇದೊಂಚೂರು ಕಡಿಮೆ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇದು ಆಲ್ಮೋಸ್ಟ್ ಬ್ಯಾಟ್ರಿ ಕೂಡ ಸೇಮ್ 5000 ಬ್ಯಾಟ್ರಿ ಕೊಟ್ಟಿದ್ದಾರೆ. 44 ವ್ಯಾಟ್ ಚಾರ್ಜರ್ ಸಪೋರ್ಟ್ಸ್ ಕೂಡ ಇದೆ. ಹಾಗೆ ಇದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಡ್ತಾ ಇದ್ದಾರೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ ಫ್ಯೂಚರ್ ವೈಸ್. ಇದು G9s ಪ್ರೈಸ್ ಬಂದ್ಬಿಟ್ಟು ಸದ್ಯ ಇದು 20,000 ಆಫರಲ್ಲಿ ನಿಮಗೆ ಆಲ್ಮೋಸ್ಟ್ 18,750 ಆಗುತ್ತೆ. ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. 18,000 ನೆಕ್ಸ್ಟ್ ಸೇಲ್ ಕ್ಲೋಸ್ ಆದರೆ ಇದು ಆಲ್ಮೋಸ್ಟ್ ಮತ್ತೆ 20ಗೆ ಹೋಗುತ್ತೆ. ಹೀಗಾಗಿ ನೀವೇನಾದರೂ ಮೊಬೈಲ್ ತೊಗೊಳ್ಳೋದಿದ್ರೆ ಪ್ಲಾನ್ ಮಾಡ್ತಿದ್ರೆ ಅದಷ್ಟು ಕೂಡ ಒಂದು ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ನಥಿಂಗ್ ಅವ್ರದ್ದು ನಥಿಂಗ್ 2A ಲಾಂಚ್ ಆಗಿ ರೀಸೆಂಟಾಗಿ ಲಾಂಚ್ ಆಗಿದೆ. ಈಗ ಸದ್ಯಕ್ಕೆ ನಥಿಂಗ್ 2A 22,000 ಇದೆ. ಆಫರ್ ಎಲ್ಲ ಸೇರಿ ನಿಮಗೆ 20,000 ಆ ಕಡೆ ಈ ಕಡೆ ಸಿಗ್ತಾ ಇದೆ. 20,000ಕ್ಕೆ ಸಿಗ್ತಾ ಇದೆ. ಮೇನ್ ಪ್ಲಸ್ ಪಾಯಿಂಟ್ ಹೇಳೋದಾದ್ರೆ ನಥಿಂಗ್ ಬಿಟ್ಟಿದ್ದೆ ಐಫೋನಿಗೆ ಕಾಂಪಿಟೇಷನ್ ಮಾಡ್ಬೇಕಂತ. ಕಾಂಪಿಟೇಷನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾಡ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಯೂಸ್ ಮಾಡೋಕೆ ಮಾತ್ರ ಸ್ಮೂತ್ ಆಗಿದೆ ಮೊಬೈಲ್ ಮಾತ್ರ. 120 Hz ರಿಫ್ರೆಶ್ ರೇಷೋ ಕೊಟ್ಟಿದ್ದಾರೆ. ಹೀಗಾಗಿ ಒಂಥರ ಸ್ಮೂತ್ ಅನಿಸುತ್ತೆ. ಮೊಬೈಲ್ ಯೂಸ್ ಮಾಡೋಕ್ಕೂ ಖುಷಿ ಆಗುತ್ತೆ, ಬೇಜಾರಾಗಲ್ಲ. ಈ ಥರ ಮೊಬೈಲ್ ಇದು ನಥಿಂಗ್ ಅವ್ರ ಮೊಬೈಲ್ಗಳು. ಯಾವುದೇ ತಗೊಳ್ಳಿ, ನಥಿಂಗ್ ಫೋನ್ 1ಇಂದ ಹಿಡ್ಕೊಂಡು ಅಪ್ ಟು 2A ತನಕನೂ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ಇವರು ಡೈಮೆನ್ಸಿಟಿ 7200 Pro ಚಿಪ್ಸೆಟ್ನ ಕೊಟ್ಟಿದ್ದಾರೆ. UI ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಡಿಸ್ಪ್ಲೇ ನೋಡೋದಾದ್ರೆ 6.7 ಇಂಚ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ 120 Hz ರಿಫ್ರೆಶ್ ರೇಷೋ ಇದೆ. 1300 ನಿಟ್ಸ್ ಬ್ರೈಟ್ನೆಸ್ ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ನೋಡೋದಾದ್ರೆ 15+50 ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 MP ಇದೆ. ಬ್ಯಾಟ್ರಿ ನೋಡೋದಾದ್ರೆ 5000 mAh ಬ್ಯಾಟ್ರಿ ಇದೆ. 45 ವ್ಯಾಟ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಚಾರ್ಜರ್ ಕೊಟ್ಟಿರಲ್ಲ, ನೀವು ಚಾರ್ಜರ್ನ ಸಪ್ರೇಟ್ ಬೈ ಮಾಡ್ಕೋಬೇಕಾಗುತ್ತೆ. ಅದು ಆಲ್ಮೋಸ್ಟ್ 2000 ತನಕನೂ ಇದೆ ಅದರ ಪ್ರೈಸು. ನಥಿಂಗ್ ಅವ್ರದ್ದು ಬೇರೆ ತಗೊಳ್ಳೋದಾದ್ರೆ ಕಡಿಮೆ ಸಿಗುತ್ತೆ. ನಥಿಂಗ್ ಅವ್ರದ್ದು ಇನ್ನೊಂದು CMF ಅಂತ ಇದೆ, ಅದು ಕಡಿಮೆ ಇದೆ. ಪರ್ಫಾರ್ಮೆನ್ಸ್ ವೈಸು ಆಲ್ರೌಂಡರ್ ಮೊಬೈಲ್ ಇದು. ನಥಿಂಗ್ ಅವ್ರದ್ದು ಒಂಥರ ಆಲ್ರೌಂಡರ್. ಕ್ಯಾಮ್ರಾ, ಡಿಸ್ಪ್ಲೇ, ಪರ್ಫಾರ್ಮೆನ್ಸು ಎಲ್ಲ ಒಂಥರ
ಈಕ್ವಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹೀಗಾಗಿ ನಥಿಂಗ್ ಕೂಡ ಒಂದು ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಮೋಟೋರೋಲಾದವ್ರದ್ದು ಮೋಟೋ ಎಡ್ಜ್ 15 ಫ್ಯೂಷನ್. ಇದು ಫೋನ್ಸ್ಗಳು ಏನಂದರೆ ನಾವು ಕೊಡೋ ಪ್ರೈಸ್ಗೆ ವರ್ತ್ ಆಗಿರಬೇಕು, ವರ್ಸ್ಟ್ ಆಗಿರಬಾರ್ದು. ಈ ಮೊಬೈಲು ಸದ್ಯಕ್ಕೆ 21,000 MRP ಇದೆ. ಡಿಸ್ಕೌಂಟ್ ಎಲ್ಲ ಸೇರಿ ನಿಮಗೆ 20,000ಕ್ಕೆ ಸಿಗುತ್ತೆ. ಇನ್ನು ಡಿಸೈನ್ ಬಂದ್ಬಿಟ್ಟು ಮೋಟ್ರೋಲಾದು ಲೆದರ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಬ್ಯಾಕ್ ಲೆದರ್ ಫಿನಿಶ್ ಇದೆ, ಹಾಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾ ಬಂದ್ಬಿಟ್ಟು 15MP LYTIA 700C ಅಲ್ಟ್ರಾ ಪಿಕ್ಸೆಲ್ ಕ್ಯಾಮ್ರಾ ಪ್ರೊವೈಡ್ ಮಾಡ್ತಿದ್ದಾರೆ. ಡಿಸ್ಪ್ಲೇ ಬಂದ್ಬಿಟ್ಟು 144 Hz ಪೋ LED ಕರ್ವ್ ಡಿಸ್ಪ್ಲೇ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಇದು ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು IP68 ವಾಟರ್ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಅಡ್ವಾಂಟೇಜ್, ಯಾಕಂದ್ರೆ ವಾಟರ್ ಪ್ರೊಟೆಕ್ಷನ್ ಇದೆ. 1.5 ಮೀಟರ್ ತನಕ ನೀವೇನಾದ್ರು ವಾಟರ್ದಲ್ಲಿ ಮೊಬೈಲ್ ಬಿದ್ದಿದ್ರೆ ಏನು ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಂತ ಬೇಕು ಅಂತ ಬಿಡಬೇಡಿ, ಬೈ ಮಿಸ್ಟೇಕ್ ಏನಾದರೂ ಆದರೂ ಏನೂ ಆಗಲ್ಲ, ಆ ಧೈರ್ಯದಿಂದ ಯೂಸ್ ಮಾಡಿ ಅಂತ ಕೊಡ್ತಿದ್ದಾರೆ. ನೆಕ್ಸ್ಟ್ ಪ್ರೊಸೆಸರ್ ಬಂದ್ಬಿಟ್ಟು 7S Gen 2 ಪ್ರೊಸೆಸರ್ ಪ್ರೊವೈಡ್ ಮಾಡ್ತಿದ್ದಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ಇದ್ರ ಕಸ್ಟಮರ್ ರಿವ್ಯೂ 4.5 ಇದೆ ರೇಟಿಂಗು. ಕ್ಯಾಮ್ರಾಗೆ 4.4 ರೇಟಿಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ನೀವು ಯೋಚನೆ ಮಾಡಿ, ಕ್ಯಾಮ್ರಾ ವೈಸ್ ಆಲ್ರೌಂಡರ್ ಮೊಬೈಲ್ ಅಂತಾನೆ ಹೇಳ್ಬೋದು ಮೋಟೋರೋಲಾದವ್ರದ್ದು. ಬ್ಯಾಟ್ರಿ ನೋಡೋದಾದ್ರೆ 5000 mAh ಬ್ಯಾಟ್ರಿ ಕೊಡ್ತಿದ್ದಾರೆ. ಹಾಗೆ 68 ವ್ಯಾಟ್ ಚಾರ್ಜರ್ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಇನ್ ಬಾಕ್ಸ್ ಅಲ್ಲಿ ಚಾರ್ಜರ್ ಕೂಡ ಇರುತ್ತೆ. ಚಾರ್ಜರ್ ನೀವೇನು ಎಡಿಷನಲ್ ಆಗಿ ತಗೊಳ್ಬೇಕಿಲ್ಲ. ಇದು ಮೋಟೋರೋಲಾದವ್ರದ್ದು ಸದ್ಯಕ್ಕೆ ಒಂದಾದ್ಮೇಲೆ ಒಂದು ಮೊಬೈಲ್ನ ರಿಲೀಸ್ ಮಾಡ್ತಿದ್ದಾರೆ. ಹೆವಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ವಿವೋ ಓಪೋಗೆ ಹೋಲಿಸ್ಕೊಂಡ್ರೆ. ವಿವೋದವರೇ ಜಾಸ್ತಿ ಮೊಬೈಲ್ ಬಿಡ್ತಿದ್ದಾರೆ ಅನ್ಕೊಂಡ್ರೆ ಅದಕ್ಕಿಂತ ಇವ್ರು ಜಾಸ್ತಿ ಬಿಡ್ತಿದ್ದಾರೆ ಈಗ ಸದ್ಯ ನೋಡೋದಾದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ಟಾಪ್ 1 ಮೊಬೈಲ್ 1ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ ಒಂದೇ ರೀಸನು, ಪ್ರೊಸೆಸರ್ ವೈಸ್ ನೋಡೋದಾದ್ರೆ ಈ ಪ್ರೊಸೆಸರ್ ನಿಮಗೆ 30,000 ಹತ್ತತ್ರ 30,000 ಮೊಬೈಲ್ಗಳಿಗೆ ಈ ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಇವರು 20,000ಕ್ಕೆ ಈ ಮೊಬೈಲ್ಗೆ ಈ ಪ್ರೊಸೆಸರ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ರೀಸನ್ ಇಂದ ನಾನು ಇದನ್ನ 1ನೇ ಸ್ಥಾನದಲ್ಲಿ ಇಟ್ಟಿದ್ದೀನಿ. ನೀವು ಆಲ್ರೌಂಡರ್ ನೋಡೋದಾದ್ರೆ ಇನ್ ಮಿಕ್ಕ 4 ಫೋನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆ ಮೊಬೈಲ್ ಯಾವ್ದಪ್ಪ ಅಂದ್ರೆ ಪೋಕೋದವ್ರದ್ದು ಪೋಕೋ X6 Pro 5G. ಪೋಕೋದವ್ರದ್ದು ಸಮ್ ಇಶ್ಯೂ ಇದೆ, ಮದರ್ ಬೋರ್ಡ್ ಇಶ್ಯೂ ಕೂಡ ಇದೆ. ಅದನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಏನು ಅದು ಇಶ್ಯೂ ಬರ್ತಿಲ್ಲ. ಪ್ರೊಸೆಸರ್ ಬಂದ್ಬಿಟ್ಟು ಡೈಮೆನ್ಸಿಟಿ D8300 ಅಲ್ಟ್ರಾ ಪ್ರೊಸೆಸರ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಕ್ಯಾಮ್ರಾ ನೋಡೋದಾದ್ರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. 64MP ಕ್ಯಾಮ್ರಾ ಕೊಡ್ತಿದ್ದಾರೆ. ಹಾಗೆ ಪ್ರೈಮರಿ ಕ್ಯಾಮ್ರಾ, ಸೆಕೆಂಡರಿ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16MP ಕ್ಯಾಮ್ರಾ. ಪ್ರೈಸ್ ವೈಸ್ ನೋಡೋದಾದ್ರೆ ಇದು ಪ್ರೈಸು 21,000, ಸದ್ಯಕ್ಕೆ 21,000 ಇದೆ. ಆಫರ್ ಎಲ್ಲ ಸೇರಿ ನಿಮಗೆ 19,000ಕ್ಕೆ ಸಿಗ್ತಾ ಇದೆ. 19,000ಕ್ಕೆ ಇದು ಒಂದು. ಹಾಗೆ ರಿಫ್ರೆಶ್ ರೇಟ್ ಕೂಡ 120 Hz ಇದೆ. ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಒಂದು ಒಳ್ಳೆ ಆಲ್ರೌಂಡರ್ ಮೊಬೈಲ್ ಅಂತಾನೆ ಹೇಳ್ಬೋದು. ಇದೇನು ನಾನು ಅಡ್ವರ್ಟೈಸ್ ಮಾಡ್ತಿಲ್ಲ, ಯಾವುದೇ ಬ್ರ್ಯಾಂಡ್ ಅಡ್ವರ್ಟೈಸ್ ಮಾಡ್ತಿಲ್ಲ. ಒಂದು ಒಳ್ಳೆ ಮೊಬೈಲ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಇದರಲ್ಲಿ ಯಾವುದಾದ್ರೂ ಮೊಬೈಲ್ ನಿಮಗೂ ಇಷ್ಟ ಆಗಿದ್ರೆ ನೀವು ತೊಗೊಳ್ಬೋದು. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋದಾ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದು ಇಂಟೆನ್ಷನ್ ಲಾಸ್ ಆಗಬಾರ್ದು. ಯಾರು ಲಾಭ ನೀವು ಕಂಪ್ನಿಯವ್ರಿಗೆ ಮಾಡಿಕೊಡ್ಬೇಡ್ರಿ, ನೀವು ಲಾಭ